ಕೋಟಿಗೆ ಬೀರಿದ ಆಸ್ತಿಯನ್ನು ಮಾರಿ ನಾನಾಗುವೆ ಪರಾರಿ. ಈಗ ಅವನೇ ಅವನಿದ್ದಾನೆ ಕೋಟ್ಯಾಧೀಶ್ವರ. ಈ ಹಣದಿಂದ ಮುಂದೆ ಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮುಂದಿನ ಮುಖ್ಯಮಂತ್ರಿ ನಾನಾಗದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ ದಂಡಾಧಿಕಾರಿ. ಓ, ಯಾರು? ಚಕ್ರ? ಹೌದು, ನಿನ್ನ ಪಾಲಿನ ಯಮಚಕ್ರ. ನನಗೆ ಮೋಸ ಮಾಡಿ ಹೋಗುವುದನ್ನು ಮರೆತು ಬಿಡು. ಚಕ್ರ, ನನ್ನನ್ನು ಕಳೆಯಬೇಡ. ಕಳೆದರೆ ನೀನಾಗುವೆ ಯಮಪಾಶ. ಯಮನ ಪಾಶ ಅವನು ನಾನಲ್ಲೋ ನೀನು. ನನಗೆ ಈ ಚಕ್ರವ್ಯೂಹದಲ್ಲಿ ಸಿಲುಕಿ ನೀನಾಗುವೆ ಯಮನ ಪಾಶ. ಚಕ್ರದ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಟರಾಜ್, ಒಂದು ಹೆಜ್ಜೆ ಮುಂದಿಟ್ಟರೆ ಛಿದ್ರವಾಗಿ ಬೀಳುವುದು ನಿನ್ನ ತಂದೆ ತಾಯಿ ಚಕ್ರ, ಸುಟ್ಕೇಸ್ಕೊಡುತ್ತೇನೆ. ನನ್ನನ್ನು ಏನು ಮಾಡಬೇಡ. ನನ್ನ ಕೈಯಲ್ಲಿ ಕೊಟ್ಟು ಹಿಂತಿರುಗಿ ನೋಡದೆ ಹೊರಟು ಹೋಗು ಇಲ್ಲಿಂದ. ಇದು ನನ್ನ ಸೊತ್ತು. ಇದು ಯಾರು ಸೊತ್ತಲ್ಲ ಧನರಾಜ್. ಅದೃಷ್ಟ ಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೋ ಒಂದು ದಿನ ಅವನು ಒಲಿಯುತ್ತಾಳೆ. ಎಂದು ಅದೃಷ್ಟ ಲಕ್ಷ್ಮಿ ನಿನ್ನನ್ನು ಒಲಿಯುತ್ತಾಳೆ. ಧನರಾಜ್, ಜೀವನದ ಮೇಲೆ ನಿನಗೆ ಆಸೆ ಇದ್ದರೆ ಈ ಸುಡಿಗೆ ನನ್ನ ಕೈ ಕೊಟ್ಟು ಹೊರಟು ಹೋಗು. ಇಲ್ಲ ನಿನ್ನ ಇಷ್ಟ. ವಯಸ್ಸಿನ ಮನುಷ್ಯ ಯಾವತ್ತೂ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಈ ಚಕ್ರನಿಗೆ ವಯಸ್ಸದ ಬಂದ ಭಾಗ್ಯ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದರೂ ಈ ನನ್ನ ಹೊಟ್ಟೆ ಹೊಟ್ಟೆ ತುಂಬಾ ಅನ್ನ ಆಗುವ ಪುಣ್ಯಾತ್ಮ. ನನ್ನ ಅಣ್ಣ ಎಲ್ಲಿಗೆ ಹೋಗಿರ್ಬೋದು? ಎಷ್ಟು ಹುಡುಗರು ಸಿಗ್ತಾನೆ ಇಲ್ಲ. ಸರ್, ನನಗೊಂದು ಕೆಲಸ ಇದ್ರೆ ಕೊಡಿ ಸರ್. ಕಾಲಿಡುವ. ಇಲ್ಲಪ್ಪ, ನಾನು ನನ್ನ ಅಣ್ಣನನ್ನು ಹುಡುಕ್ತಾ ಇದ್ದೇನೆ. ಕೆಲಸವಿಲ್ಲ, ಬೇಕಾದ್ರೆ ಹಣ ತೆಗೆದುಕೊಳ್ಳು. ಬೇಡಪ್ಪ, ನಿಷ್ಠೆಯಿಂದ ಕೆಲಸ ಮಾಡುವೆ. ಕೆಲಸ ಇದ್ರೆ ಕೊಡಿ ಸಾಕು. ಇಲ್ಲಪ್ಪ, ನಾನು ಅರ್ಜೆಂಟ್ ಆಗಿ ಒಬ್ಬರನ್ನ ಹುಡುಕ್ತಾ ಇದ್ದೇನೆ. ಬೇಕಾದ್ರೆ ಹಣ ತೆಗೆದುಕೊ. ಅಣ್ಣ ಅಣ್ಣ, ಇದೇನನ್ನ ನಿನ್ನ ವ್ಯವಸ್ಥೆ? ಅಂದು ನೋಡಿರೋ ತಂಗಿ ಭಿಕ್ಷೆಯಲ್ಲಿ, ಇಂದು ನೀನು ಜೀತದವಾಗಿ. ಅಯ್ಯೋ ದೇವರೇ, ನನಗೆ ಕ್ಷಮಿಸಿ ಬಿಡೋಣ. ಅಂದ್ರೆ ನಿನಗೆ ಪವಿತ್ರ ಸಿಕ್ಕಿರುವಳೆ? ಹೌದಣ್ಣ, ನಾನು ಮೊನ್ನೆ ಊರಿಗೆ ಹೆಜ್ಜೆ ಇಟ್ಟ ದಿನವೇ ನಮ್ಮ ತಂಗಿ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡುತ್ತಿದ್ದಳನ್ನ. ತಂಗಿ, ನಿನಗೆ ಇಬ್ಬರು ಅಣ್ಣಂದಿರಿದ್ದರು ಅಂತ ಭಿಕ್ಷೆ ಬೇಡುತ್ತಿರುವೆ. ಇನ್ನು ಮುಂದೆ ಆ ಪರಿಸ್ಥಿತಿ ಬರೋದಿಲ್ಲಣ್ಣ. ನಮ್ಮ ತಂಗಿಯನ್ನು ಹೂವಿನಂತೆ ಜೋಪಾನ ಮಾಡೋಣ. ರೋಸ, ಇದೇನು ನಿನ್ನ ಪೊಲೀಸ ವೇಷ? ಹೌದಣ್ಣ, ಆ ದೇವರು ನನಗೆ ಕಣ್ಣು ತೆರೆದು ಬಿಟ್ಟ. ನಾನೀಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ. ಹೌದೇನು? ನೋಡಿದೆ ಆ ಕೊನೆಗೂ ಆ ದೇವರು ಕಣ್ಣು ತೆರೆದು ನೋಡಿದ. ಹೌದಣ್ಣ, ಆ ಬಸವೇಶ್ವರ ನಮ್ಮ ಮೇಲೆ ಇದ್ದಾನೆ. ಇನ್ನು ಮುಂದೆ ನಮ್ಮ ಮುದ್ದು ತಂಗಿಯನ್ನು ಹೂವಿನಂತೆ ಜೋಪಾನ ಮಾಡೋಣ. ಆಯ್ತು, ನಡಿ ಹೋಗೋಣ. ತಂಗಿಯನ್ನು ಹುಡುಕಿಕೊಳ್ಳೋಣ. ಏನು ರೋಷಾಗ್ನಿ, ಹಠಾತ್ ತೊಟ್ಟು ಕಳ್ಳ ಪೊಲೀಸ್ನಾಗಿ ಬಂದಿರಲ್ಲ? ಎಲ್ಲ ದೇವರ ದಯೆ ಪ್ರಶಾಂತ್. ಪ್ರಶಾಂತ್, ಬೆಂಗಳೂರಿಂದ ಯಾವಾಗ ಬಂದೆ? ಈಗಲೇ ಬಂದೆ ಸತೀಶ್. ಕಣ್ಣಿನ ಬಗ್ಗೆ ಬಹಳಷ್ಟು ತಿಳಿದುಕೊಂಡು ಬಂದಿದ್ದೇನೆ. ಪ್ರಶಾಂತ್, ನನ್ನ ತಂಗಿ ಕಣ್ಣುಗಳು ಮೊದಲಿನಂತೆ ಆದರೆ
ನಿನ್ನನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡುತ್ತೇನೆ. ಹೌದು ಪ್ರಶಾಂತ್, ನನ್ನ ಮುದ್ದು ತಂಗಿ ಮೊದಲಿನಂತೆ ಆ ಕಣ್ಣು ಬಂದರೆ ನನ್ನ ಪಾಲಿನ ದೇವರು ನೀನಾಗುವೆ. ಎಲ್ಲಾ ಬಸವೇಶ್ವರನ ಮೇಲೆ ಹಾಕೋಣ. ಅವನ ದಯವೇ ನಮಗೆ ಮೂಲಾಧಾರ. ಹಾಗಾದರೆ ನಡೆಯರೆ ಹೋಗೋಣ. ನಡೆರೆ. ತೀರ್ಥ ಬೇಡ ಪೂಜಾರಿಗಳಿಗೆ. ಆ ದೇವರ ಮೇಲಿರುವ ಬಂಗಾರದ ಕಿರೀಟ ದೇವರ ಸೊತ್ತು, ಅದು ನಿಮ್ಮ ಕೈಗಲ್ಲ. ಲೇ ಪೂಜಾರಿ, ನಾನಷ್ಟೇ ಹೇಳಿದಟ್ಟೆ ಕೇಳು. ಅದು ಆಗದ ಮಾತು. ಲೇ ಪೂಜಾರಿ, ನಾವು ಈ ಊರಿನ ಮುಖ್ಯದವರಿ. ನಾನು ಹೇಳಿದಷ್ಟೇ ಕೇಳಬೇಕು. ನೀನು ಏನು ಹೇಳಿ ಕೇಳ್ತೀನಿ, ಇದು ಮಾತ್ರ ನಾವು ಕಂಡೆಗಿಲ್ಲ. ಲೇ ಪೂಜಾರಿ, ಲೇ ಬಡವ, ಮರ್ಯಾದೆಯಿಂದ ಕಿರೀಟ ತಂದು ನನ್ನ ಕೈ ಹೊಡೆದು, ಇಲ್ಲದ್ರೆ ನಿನ್ನ ಸೂಟ್ ಮಾಡಿಬಿಡ್ತೇನೆ. ದೇವರ ಭಕ್ತ, ಕುಡಿದೇ ನಿನ್ನ ರಕ್ತ. ಕೋಟ್ಯಾಧೀಶರನ್ನಲ್ವ ಹೇಳಿ ಅದಕ್ಕಿಂತ ಮುಂಚೆ ಬರೋದು ನಿನ್ನ ಕೈಗೆ ಬೇಡಿ. ಓ, ಯಾರು? ರೋಷಾಗ್ನಿ. ನನ್ನ ಕಣ್ಣರಿಗೆ ಸುಟ್ಟ ಕರಕಲಾದ ರೋಷಾಗ್ನಿ. ಸತ್ಯ ಸಾಯೋದು ಅಷ್ಟೊಂದು ಸುಲಭವಲ್ಲ ಧನರಾಜ್. ನಿನ್ನಂತ ನರ ಸತ್ಯ ಮಾಡ್ತಾ ಇರೋವರೆಗೂ ಈ ರೋಷಾಗ್ನಿ ಗುಂಡಿಗೆ ನಿಲ್ಲಲಾರದು. ಲೇ ಬಡವ, ಮರ್ಯಾದೆಯಿಂದ ಹೇಳುವೆ, ನನ್ನ ದಾರಿಗೆ ಅಡ್ಡ ಬರಬೇಡ. ನಿನಗೂ ಅರ್ಧ ಭಾಗ ಕೊಡುತ್ತೇನೆ. ಹಣಕ್ಕೋಸ್ಕರ ಕಾಕಿಯನ್ನೇ ಮಾರುವ ಹೇಳಿಯಲ್ಲ ಈ ರೋಷಾಗ್ನಿ. ನಿನ್ನಂತ ನರಸತ್ಯ ಮಾಡ್ತಾ ಇರುವವರೆಗೂ ಈ ರೋಷಾಗ್ನಿ ಯಾವತ್ತೂ ಸತ್ಯಕ್ಕಾಗಿ ನಡೆಯಲು. ನಾನು ಯಾರನ್ನೋದು ಮೊದಲು ತಿಳಿದುಕೋ ಮೈಂಡ್. ನೀನು ಯಾರಾದರೇನು, ನಿಮ್ಮ ಅಪ್ಪನ ಮಗನಂತೂ ನಿಜ. ನನಗೆ ಬೇಕಾಗಿರೋದು ಅಪರಾಧಿಗೆ ಶಿಕ್ಷೆ ಎದುರಿಸೋದೇ ಈ ಕಾಕಿಯ ಕರ್ತವ್ಯ. ಇವರ ದೇವಸ್ಥಾನದ ಕಿರೀಟ ದೋಷಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಮಿಸ್ಟರ್ ಧನರಾಜ್, ಯುವರ್ ಅಂಡರ್ ಅರೆಸ್ಟ್. ರೋಷಾಗ್ನಿ, ನಾನು ತುಂಬಾ ಕೆಟ್ಟವನು. ನನ್ನನ್ನು ಎದುರು ಹಾಕಿಕೊಳ್ಳಬೇಡ. ನಿನ್ನ ಪವರ್ ಏನಿದ್ರು ಕೋರ್ಟ್ ನಲ್ಲಿ ತೋರಿಸುವಂತೆ ಬಾ. ರೋಷಾಗ್ನಿ, ನಿನ್ನ ಸಮಾಧಿ ಗುಂಡಿಗಳನ್ನು ನೀನೇ ತೋಡಿಕೊಳ್ಳುತ್ತೀಯಾ? ಹಂಗಿಲ್ಲದೆ ಈ ಜೀವಕ್ಕೆ ಸಮಾಧಿನೂ ಅಷ್ಟೇ, ಸನ್ಮಾನನೂ ಅಷ್ಟೇ. ಬಾ.